India opens its door to foreign universities. ಎಸ್, ಕೆಲವು ಫಾರಿನ್ ಯೂನಿವರ್ಸಿಟೀಸ್ಗಳು ತಮ್ಮ ಬ್ರಾಂಚಸ್ ನ ಭಾರತದ ಕ್ಯಾಂಪಸ್ಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. ಸೊ ಈ ಒಂದು ಆರ್ಟಿಕಲ್ ನ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ಕೊಳ್ಳೋಣ, ಬಿಕಾಸ್ ನಮ್ಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ ಐಎಎಸ್ ಅಕಾಡೆಮಿ. ಸೊ ಏನು ಫಾರಿನ್ ಯೂನಿವರ್ಸಿಟೀಸ್ಗಳಿದೆ ಅಲ್ವಾ, ಈಗ ಆಲ್ರೆಡಿ ಭಾರತದಲ್ಲಿ 7 ಫಾರಿನ್ ಯೂನಿವರ್ಸಿಟೀಸ್ಗಳು ಫ್ರಮ್ ಯುನೈಟೆಡ್ ಕಿಂಗ್ಡಮ್ ಅಂಡ್ ಆಸ್ಟ್ರೇಲಿಯಾ. ಅದರಲ್ಲಿ 7 ಯೂನಿವರ್ಸಿಟೀಸ್ಗಳು ಯುನೈಟೆಡ್ ಕಿಂಗ್ಡಮ್ ಇಂದ, 5 ಯೂನಿವರ್ಸಿಟೀಸ್ಗಳು ಆಸ್ಟ್ರೇಲಿಯಾ ಇಂದ, ಮತ್ತೆ US ಇಂದ ಒಂದು, ಇಟಲಿಯಿಂದ ಒಂದು, ಮತ್ತೆ ಕೆನಡಾ ಇಂದ ಒಂದು. ಸೊ ಈ ರೀತಿಯ ಒಟ್ಟು ಯೂನಿವರ್ಸಿಟೀಸ್ಗಳು ಭಾರತದಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಥವಾ ಭಾರತದಲ್ಲಿ ಎಸ್ಟಾಬ್ಲಿಷ್ ಆಗ್ತಿದೆ. ವಿಚ್ ಇಸ್ ನಥಿಂಗ್ ಬಟ್, ನಾವು ಭಾರತದಲ್ಲಿ ನಮ್ಮ ಟ್ರೆಡಿಷನಲ್ ಎಜುಕೇಶನ್ ಜೊತೆ, ನಮ್ಮಲ್ಲಿ ಏನ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇದೆ ಅಲ್ವಾ, ಅದರ ಜೊತೆಯಲ್ಲಿ ನಮ್ಮ ಹೈಯರ್ ಎಜುಕೇಶನ್ ಆಗಿರುವಂತಹ IIT ಮತ್ತೆ IIM ಜೊತೆಯಲ್ಲಿ ಫಾರಿನ್ ಯೂನಿವರ್ಸಿಟೀಸ್ ಕೂಡ ನಮ್ಮ ಡೋರ್ ಅನ್ನ ಓಪನ್ ಮಾಡಿದೀವಿ. ವಿಚ್ ಇಸ್ ನಥಿಂಗ್ ಬಟ್, ನಮ್ಮ ಗ್ಲೋಬಲ್ ಎಜುಕೇಶನಲ್ ವೀವ್ ಏನಿದೆ ಅದನ್ನ ಅಚೀವ್ ಮಾಡೋದಕ್ಕೆ ಈ ಒಂದು ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಗ್ಲೋಬಲ್ ಡೈವರ್ಸಿಫಿಕೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಗುಜರಾತಿನ ಗಿಫ್ಟ್ ಸಿಟಿ ಆಗಿರ್ಬೋದು, ಮತ್ತೆ ನೇವಿ ಮುಂಬೈ ಆಗಿರ್ಬೋದು, ಎಸ್ಪೆಷಲಿ ಈ 2 ಸಿಟೀಸ್ ಅಲ್ಲಿ ಗ್ಲೋಬಲ್ ಯೂನಿವರ್ಸಿಟೀಸ್ಗಳು ಎಸ್ಟಾಬ್ಲಿಷ್ ಆಗ್ತಿರೋದನ್ನ ನಾವು ನೋಡ್ಬೋದಾಗತ್ತೆ, ಫಾರಿನ್ ಯೂನಿವರ್ಸಿಟೀಸ್ಗಳನ್ನ ಕಾಣ್ಬೋದಾಗತ್ತೆ. So why foreign universities in India? In India ಅನ್ನೋದಕ್ಕಿಂತ ಮುಂಚೆ why foreign universities are concentrating on other countries? ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಆಕ್ಚುಲಿ ನಮ್ಗೆ ಪೋಸ್ಟ್ ವರ್ಲ್ಡ್ ವಾರ್ 2 ನೆನಪಾಗತ್ತೆ. ಈ ಒಂದು ಯೂನಿವರ್ಸಿಟೀಸ್ ಅಥವಾ ಎಜುಕೇಶನ್ ಅಂತ ನಮಗ್ ಗಮನದಲ್ಲಿ ಬಂದಿದ್ ಕೂಡಲೇ ವರ್ಲ್ಡ್ ವಾರ್ 2 ನಡೆಯುತ್ತೆ. ವರ್ಲ್ಡ್ ವಾರ್ 2 ನಂತರ ಎಲ್ಲಾ ಯೂನಿವರ್ಸಿಟೀಸ್ಗಳು ಅಥವಾ ಎಜುಕೇಶನ್ ಅನ್ನುವಂತಹ ವರ್ಡ್ ಏನಿದೆ ಅದು ಜಾಸ್ತಿ ಸ್ಟಾರ್ಟ್ ಆಗಿದ್ದು ನಾರ್ತ್, ಗ್ಲೋಬಲಿ ನಾರ್ತ್ ರೀಜನ್ ಅಲ್ಲಿ. ಅಂದ್ರೆ US ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಇಟಲಿ ಆಗಿರ್ಬೋದು, UK ಆಗಿರ್ಬೋದು, ಮತ್ತೆ ಈ ಕಡೆ ಬಂದ್ರೆ ಆಸ್ಟ್ರೇಲಿಯಾ ಆಗಿರ್ಬೋದು, ಈ ರೀತಿಯ ಜಾಗಗಳಲ್ಲಿ ಎಜುಕೇಶನ್ ಅನ್ನೋದು ಜಾಸ್ತಿ ಆಗ್ತಾ ಬಂತು ಪೋಸ್ಟ್ ವರ್ಲ್ಡ್ ವಾರ್ 2 ಅಲ್ಲಿ. ಸೊ ಸಿಗ್ನಿಫಿಕೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಆದ್ರೆ ನಮ್ಮ ಸೌತ್ ಅಲ್ಲಿ ಬಿಟ್ರೆ, ಅಂದ್ರೆ ಭಾರತ, ಏಷಿಯನ್ ಕಂಟ್ರೀಸ್ ಅಲ್ಲಿ ಭಾರತನೇ ನಾವು ತಗೊಂಡ್ರೆ, ಭಾರತದಲ್ಲಿ ಬರ್ತ್ ರೇಟ್ ಜಾಸ್ತಿ ಇದೆ. ಚೀನಾದಲ್ಲೂ ಕೂಡ ಬರ್ತ್ ರೇಟ್ ಜಾಸ್ತಿ ಇದೆ. ಬಟ್ ಈ ನದರ್ನ್ ಕಂಟ್ರೀಸ್ ಏನಿದೆ ಅಲ್ವಾ, ಈ ನದರ್ನ್ ಕಂಟ್ರೀಸ್ ಅಲ್ಲಿ ಬರ್ತ್ ರೇಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಸ್ಟಾಗ್ನೆಂಟ್ ಆಗಿ ಎಜುಕೇಶನ್ ಎನ್ರೋಲ್ಮೆಂಟ್ಸ್, ಈ ರೀತಿಯ ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ ಗಳಲ್ಲಿ ಎಜುಕೇಶನ್ ಎನ್ರೋಲ್ಮೆಂಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅವರದೇ ಕಂಟ್ರಿಯಲ್ಲಿ ಇರುವಂತಹ ಸ್ಟೂಡೆಂಟ್ಗಳು ಅವರದೇ ಯೂನಿವರ್ಸಿಟೀಸ್ಗಳನ್ನ ಜಾಯಿನ್ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಆಗ ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ಯೂನಿವರ್ಸಿಟೀಸ್ಗಳ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರೆವಿನ್ಯೂ ಜನರೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ದಟ್ ಇಸ್ ವೇರ್ ದ ಫಾರಿನ್ ಯೂನಿವರ್ಸಿಟಿ ಓಪನ್ ಡೋರ್ಸ್ ಟು ಅದರ್ ಕಂಟ್ರಿ ಸ್ಟೂಡೆಂಟ್ಸ್. ಯಾತಕ್ಕೋಸ್ಕರ? ಅವರ ಇನ್ಫ್ರಾಸ್ಟ್ರಕ್ಚರ್ ನ ಮೇಂಟೈನ್ ಮಾಡೋದಕ್ಕೋಸ್ಕರ, ಅವರ ಇನ್ವೆಸ್ಟ್ಮೆಂಟ್ ನ ರಿಟರ್ನ್ ತಗೊಳ್ಳೋದಕ್ಕೋಸ್ಕರ, ರೆವಿನ್ಯೂ ಜನರೇಷನ್ಗೋಸ್ಕರ ಬೇರೆ ಬೇರೆ ದೇಶಗಳನ್ನ ಬೇರೆ ಬೇರೆ ದೇಶಗಳ ಸ್ಟೂಡೆಂಟ್ಗಳನ್ನ ಅವರ ದೇಶಕ್ಕೆ ಬಂದು ಕಲಿಯಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ತಮ್ಮ ಯೂನಿವರ್ಸಿಟೀಸ್ ಡೋರ್ಸ್ ನ ಬೇರೆ ಕಂಟ್ರೀಸ್ ಗಳಿಗೂ ಕೂಡ ಓಪನ್ ಮಾಡ್ತಾರೆ. ಅದರಿಂದ ಅವರ ರೆವಿನ್ಯೂ ಸಿಸ್ಟಮ್ ಆಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಬೇಸಿಕ್ ಎಮ್ಯುನಿಟೀಸ್ ಏನೇನಿದೆ ಅದೆಲ್ಲದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ. ಸೊ ತಮ್ಮ ದೇಶದ ಸ್ಟೂಡೆಂಟ್ಸ್ ಗಳಿಗಿಂತ ಇವರು ಬೇರೆ ದೇಶದ ಸ್ಟೂಡೆಂಟ್ಸ್ ಗಳ ಮೇಲೆ ಡಿಪೆಂಡೆನ್ಸಿ ಅನ್ನೋದು ಜಾಸ್ತಿ ಆಗುತ್ತೆ. 2023ರ ಡೇಟಾವನ್ನ ನಾವು ನೋಡ್ಕೊಂಡ್ರೆ, ಯುನೈಟೆಡ್ ಕಿಂಗ್ಡಮ್ ಟೋಟಲ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಬಂದ್ಬಿಟ್ಟು 22%. ಅದೇ ರೀತಿ 24% ಆಸ್ಟ್ರೇಲಿಯನ್ ಯೂನಿವರ್ಸಿಟೀಸ್ ಮತ್ತೆ 30% ಕೆನಡಾ ಯೂನಿವರ್ಸಿಟೀಸ್ ಅಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟ್ಸ್ ಗಳನ್ನ ನಾವು ಕಾಣ್ಬೋದಾಗತ್ತೆ. ಯಾಕೆ ಇದೆಲ್ಲ ಆಗ್ತದೆ? ಯಾಕೆ ಅಂತ ಹೇಳಿದ್ರೆ, ಅವರ ಬರ್ತ್ ರೇಟ್ ಡಿಕ್ಲೈನ್ ಆಗ್ತಿರೋದ್ರಿಂದ ಬೇರೆ ದೇಶದವರ ಮೇಲೆ ಡಿಪೆಂಡ್ ಆಗ್ತಾ ಇದಾರೆ ಅಂತ ಅರ್ಥ. ಬಟ್ ಯಾವಾಗ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇನ್ಫ್ಲೋ ಜಾಸ್ತಿ ಆಯ್ತು ಅಲ್ವಾ,
ಆಗ ಅಲ್ಲಿನ ಗವರ್ಮೆಂಟ್ ಏನ್ ಮಾಡತ್ತೆ, ಕೆಲವೊಂದು ಪಾಲಿಸೀಸ್ ಗಳನ್ನ ತಗೊಂಡ್ಬರತ್ತೆ. ಅಂದ್ರೆ ಹೋಸ್ಟಿಂಗ್ ಕಂಟ್ರೀಸ್ ಗಳೇನಿರುತ್ತೆ ಅವರು ವೀಸಾ ರೆಸ್ಟ್ರಿಕ್ಷನ್ಸ್ ನ ತಂದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಡ್ಮಿಷನ್ ಮೇಲೆ ಪಾಲಿಸಿಯನ್ನ ತಗೊಂಡ್ಬರ್ತಾರೆ. ಸೊ ಆಬ್ವಿಯಸ್ಲಿ ವೀಸಾ ರೆಸ್ಟ್ರಿಕ್ಷನ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಇನ್ಫ್ಲೋ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಇನ್ಫ್ಲೋ ಕಡಿಮೆ ಆಗ್ತಾ ಬಂದಾಗ ಏನಾಯ್ತು, ನಮ್ಮ ದೇಶದಿಂದ ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ US ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ವೀಸಾ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳಿದ್ರೆ ಆಗ ಭಾರತದಿಂದ US ಹೋಗೋ ಸ್ಟೂಡೆಂಟ್ಸ್ ಗಳು ಕಡಿಮೆ ಆಗ್ತಾರೆ. ಸೊ ಈ ಒಂದು ಪಾಲಿಸಿ ಏನ್ ತಗೊಂಡ್ ಬಂದ್ರಲ್ವಾ ಈ ಕಂಟ್ರೀಸ್ ಗಳು, ಸ್ಟೂಡೆಂಟ್ ಗಳ ಇಷ್ಟು ಪರ್ಸೆಂಟ್ ಮಾತ್ರ ಸ್ಟೂಡೆಂಟ್ ಗಳು ಬರಬೇಕು ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಅಡ್ಮಿಷನ್ ಅಥವಾ ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟ್ ಮೇಲೆ ಕ್ಯಾಪ್ ನ ಫಿಕ್ಸ್ ಮಾಡ್ತಾರೆ. ಸೊ ಈ ರೀತಿಯಾದಂತಹ ಪಾಲಿಸೀಸ್ ಬಂದದ್ರಿಂದ ಈ ಯೂನಿವರ್ಸಿಟೀಸ್ ಗಳೇನಿದೆ ಇದೆಲ್ಲ ಬೇರೆ ದೇಶದ ಸ್ಟೂಡೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ರಲ್ವಾ, ಆಗ ಈ ಕ್ಯಾಪ್ ಬಿದ್ದಿದ್ರಿಂದ ಅವರ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಲೇ ಆಫ್ ಆಯ್ತು ಅಂಡ್ ಯೂನಿವರ್ಸಿಟೀಸ್ ಗಳ ಪ್ರಾಬ್ಲಮ್ಸ್ ಕೂಡ ಕ್ರಿಯೇಟ್ ಆಗತ್ತೆ. ಇದನ್ನೆಲ್ಲದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ಆ ಒಂದು ಏರಿಯಾ ಇಂದ ಬೇರೆ ಕಡೆಗೆ ತಮ್ಮ ಯೂನಿವರ್ಸಿಟೀಸ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫ್ಯಾಕಲ್ಟಿ ಲೇ ಆಫ್ ಆಗಿರ್ಬೋದು, ರಿಸೋರ್ಸ್ ಕನ್ಸ್ಟೆಂಟ್ಸ್ ಆಗಿರ್ಬೋದು, ಈ ರೀತಿ ಮೇಲ್ಮೇಲೆ ತುಂಬಾ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಈಗ ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಈ ಟೈಮ್ ಅಲ್ಲಿ ಫಾರಿನ್ ಯೂನಿವರ್ಸಿಟೀಸ್ ಗಳು ಬೇರೆ ಕಂಟ್ರೀಸ್ ಅಲ್ಲಿ ಅವರ ಯೂನಿವರ್ಸಿಟೀಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ದ ರೀಸನ್ ಬಿಯಾಂಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫಾರಿನ್ ಯೂನಿವರ್ಸಿಟೀಸ್ ಇನ್ ಅದರ್ ಕಂಟ್ರೀಸ್. ಅದೇ ರೀತಿ ಭಾರತದಲ್ಲೂ ಕೂಡ ಇವಾಗ ಯೂನಿವರ್ಸಿಟೀಸ್ ಗಳು, ಫಾರಿನ್ ಯೂನಿವರ್ಸಿಟೀಸ್ ಗಳು ಸ್ಟಾರ್ಟ್ ಆಗಿದೆ. ಸೊ ಇಷ್ಟೆಲ್ಲ ಯೂನಿವರ್ಸಿಟೀಸ್, ನಮ್ಮಲ್ಲಿ ಎಜುಕೇಶನ್ ಪಾಲಿಸಿ ಇದೆ, UGC ಇದೆ ಅಂಡ್ ನಮ್ಮಲ್ಲೂ ಕೂಡ IIT IIM ಎಲ್ಲದೂ ಇದೆ. ಸೊ ವೈ ಇಂಡಿಯಾ, ವೈ ಡೋಂಟ್ ಅದರ್ ಕಂಟ್ರೀಸ್? ಇಂಡಿಯಾ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ರೀಸನ್ ಬಂದ್ಬಿಟ್ಟು ಎಕ್ಸ್ಪೆನ್ಸಿವ್ ಸ್ಟೂಡೆಂಟ್ ಡೆಮೋಗ್ರಫೀಸ್. ಅಂದ್ರೆ ಸ್ಟೂಡೆಂಟ್ ಗಳ ರೇಟು ಅಥವಾ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ನಾವು ರಿಪೋರ್ಟ್ ಆಗಿರುವಂತಹ ಐಶಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ರಿಪೋರ್ಟ್ ಅನ್ನ ನಾವು ನೋಡ್ಕೊಂಡ್ರೆ 2021 ಮತ್ತೆ 2022 ಈ ರಿಪೋರ್ಟ್ ಪ್ರಕಾರ ಭಾರತದ ಹೈಯರ್ ಎಜುಕೇಶನ್ ಸೆಕ್ಟರ್ 20 ಮಿಲಿಯನ್ ಸ್ಟೂಡೆಂಟ್ಸ್ ಗಳ ಎನ್ರೋಲ್ಮೆಂಟ್ಸ್ ನ ಕಂಡಿದೆ. ಯಂಗ್ ಸ್ಟೂಡೆಂಟ್ಸ್, ಅರ್ಬನ್ ಏರಿಯಾದಲ್ಲಿರುವಂತಹ ಸ್ಟೂಡೆಂಟ್ಸ್ ಗಳು ಮತ್ತೆ ಎಕನಾಮಿಕಲಿ ಸ್ಟೇಬಲ್ ಆಗಿರುವಂತಹ ಸ್ಟೂಡೆಂಟ್ಸ್ ಗಳನ್ನ ಕಾಣ್ಬೋದಾಗತ್ತೆ ನಾವು ಭಾರತದಲ್ಲಿ. ಸೊ ಫಾರಿನ್ ಯೂನಿವರ್ಸಿಟೀಸ್ ಗಳು ಭಾರತದಲ್ಲಿ ಎಸ್ಟಾಬ್ಲಿಷ್ ಆಗೋದ್ರಿಂದ ಅವ್ರೇನು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗ್ತಿದಾರಲ್ವಾ, ಈಗ ಹೈಯರ್ ಎಜುಕೇಶನ್ ಗೋಸ್ಕರ ಫಾರಿನ್ ಹೋಗ್ತಾರೆ. ಸೊ ಸ್ಟೆಮ್ ಎಜುಕೇಶನ್ ತಗೊಳಕಿರ್ಬೋದು ಅಥವಾ ಏನಾದ್ರೂ ರಿಸರ್ಚ್ ಆಗಿರ್ಬೋದು ಫಾರಿನ್ ಹೋಗ್ತಾರೆ. ಅದನ್ನ ಅವರು ಭಾರತದಲ್ಲೇನೆ ಅಫೋರ್ಡೆಬಲ್ ರೇಟ್ಗೆ ತಗೊಳ್ಬೋದಾಗತ್ತೆ. ಸೊ ಯೂನಿವರ್ಸಿಟೀಸ್ಗೆ ಏನ್ ಸಿಗುತ್ತೆ, ಮೇಜರ್ ಎನ್ರೋಲ್ಮೆಂಟ್ಸ್ ಸಿಗುತ್ತೆ. ಸೆಕೆಂಡ್ ರೀಸನ್, ಲ್ಯಾಕ್ ಆಫ್ ಕ್ವಾಲಿಟಿ ಇನ್ಸ್ಟಿಟ್ಯೂಷನ್ಸ್. ಎಸ್, ವಿ ಹ್ಯಾವ್ IITs, IIM, ಬಟ್ IITs, IIM ಎಲ್ಲಾ ಕಡೆನೂ ಸ್ಪ್ರೆಡ್ ಆಗಿದೆಯಾ? ಕೆಲವೊಂದು ಮೇಜರ್ ಸಿಟೀಸ್ ಅಲ್ಲಿ ಅಷ್ಟೇ ಇದೆ. ಇದರಿಂದ ಕ್ವಾಲಿಟಿ ಎಜುಕೇಶನ್ ಪ್ರತಿಯೊಬ್ಬರಿಗೂ ಕೂಡ ಸಿಗೋದ್ರಲ್ಲಿ ಗ್ಯಾಪ್ ಇದೆ. ಈ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರನೇ ಫಾರಿನ್ ಯೂನಿವರ್ಸಿಟೀಸ್ ಗಳು ಭಾರತವನ್ನ ಚೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕ್ವಾಲಿಟಿ ಎಜುಕೇಶನ್ ನ ಭಾರತದ ಸ್ಟೂಡೆಂಟ್ಸ್ ಗಳಿಗೆ ಪ್ರೊವೈಡ್ ಮಾಡುವಂತಹ ಪ್ರಾಮಿಸಸ್ ನ ಕೂಡ ಮಾಡಿದಾವೆ. ಥರ್ಡ್ ಒನ್, ಲೋಕಲ್ ಆಕ್ಸೆಸ್. ಸೊ ನಾವಾಗ್ಲೇನೆ ಹೇಳ್ದೆ, ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ದಾರೆ, ಫಾರಿನ್ ಹೋಗ್ತಿದ್ದಾರೆ, ಕರೆಕ್ಟ್ ಅಲ್ವಾ? ಬಟ್ ಅವ್ರಿಗೆ ಭಾರತದಲ್ಲೇ ಒಳ್ಳೆ ಎಜುಕೇಶನ್ ಸಿಗುತ್ತೆ. ಅವರು ಬೇರೆ ದೇಶದಲ್ಲಿ ಸ್ಪೆಂಡ್ ಮಾಡೋದಕ್ಕಿಂತ ನಮ್ಮ ಭಾರತದಲ್ಲೇನೆ ಕಡಿಮೆ ಅಮೌಂಟ್ ಅಲ್ಲಿ ತಮ್ಮ ಎಜುಕೇಶನ್, ಫಾರಿನ್ ಯೂನಿವರ್ಸಿಟಿ ಎಜುಕೇಶನ್ ನ ತಗೊಳ್ತಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಭಾರತದಲ್ಲೇನೆ ಅವರು ಯೂನಿವರ್ಸಿಟೀಸ್ ಗಳಿಗೆ ಜಾಯಿನ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಸ್ಟೂಡೆಂಟ್ ಗೆ ವ್ಯಾಲ್ಯೂಯಬಲ್ ಆಲ್ಟರ್ನೇಟಿವ್ ಆಗಿ ಈ ಫಾರಿನ್ ಯೂನಿವರ್ಸಿಟೀಸ್ ಗಳು ಲಾಂಚ್ ಆಗ್ತಿವೆ. ಬಟ್ ಪಾಸಿಟಿವ್ ಇಷ್ಟೆಲ್ಲ ಇದ್ರೂ ಕೂಡ ಅದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಡಿಗ್ರಿ, ಲೋವರ್ ಕಾಸ್ಟ್ ಅಲ್ಲಿ ಇಂಟರ್ನ್ಯಾಷನಲ್ ಡಿಗ್ರಿ ಅನ್ನ ತಗೊಳ್ಬಹುದಾಗತ್ತೆ. ಜಾಬ್ ಕ್ರಿಯೇಷನ್ಸ್ ಇನ್ಕ್ರೀಸ್ ಆಗುತ್ತೆ ಎಜುಕೇಶನ್ ಸೆಕ್ಟರ್ಸ್ ಅಲ್ಲಿ, ಕರೆಕ್ಟ್ ಅಲ್ವಾ? ಅಂದ್ರೆ ಫ್ಯಾಕಲ್ಟಿ ಹೈಯರಿಂಗ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಗೆ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಈ ರೀತಿಯ ಇಂಪ್ರೂವ್ಮೆಂಟ್ ಕಾಣುತ್ತೆ. ಅಂಡ್ ಗ್ಲೋಬಲ್ ಎಜುಕೇಶನಲ್ ಹಬ್ ಆಗಿ ಇಂಡಿಯಾ ಹೊರಹೊಮ್ಮುತ್ತೆ. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ನ ಎನ್ಕರೇಜ್ ಮಾಡುತ್ತೆ. ಇದೆಲ್ಲ ಭಾರತದಲ್ಲಿ ಇರುವಂತಹ ಪಾಸಿಟಿವ್ನೆಸ್ ಫಾರಿನ್ ಯೂನಿವರ್ಸಿಟೀಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ. ಸ್ಟಿಲ್ ಭಾರತ ಪಾಪ್ಯುಲೇಷನ್ ಅಲ್ಲಿ ತುಂಬಾನೇ ಡೈವರ್ಸ್ ಇದೆ. ಅದರಲ್ಲಿ ಚಾಲೆಂಜಸ್ ಕೂಡ ಇದ್ದೇ ಇರುತ್ತಲ್ವಾ ಯೂನಿವರ್ಸಿಟೀಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ.
ಸೊ ಏನೆಲ್ಲ ಚಾಲೆಂಜಸ್ ಇದೆ? ಫಸ್ಟ್ ಆಫ್ ಆಲ್, ಅಫೋರ್ಡೆಬಿಲಿಟಿ. ಅಫೋರ್ಡೆಬಿಲಿಟಿ ಅಂತ ಹೇಳಿದ್ರೆ ಆವರೇಜ್ ಇಂಡಿಯನ್ ಹೌಸ್ ಹೋಲ್ಡ್ಸ್ ಗಳು ಈ ಫಾರಿನ್ ಯೂನಿವರ್ಸಿಟೀಸ್ ಗಳ ಫೀಸ್ ಅನ್ನ ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೆಕೆಂಡ್ ಥಿಂಗ್, ಮಿಕ್ಸ್ಡ್ ಸಕ್ಸಸ್, ಕಂಪ್ಲೀಟ್ ಸಕ್ಸಸ್ ಸಿಗ್ತಾ ಇಲ್ಲ. ಥರ್ಡ್ ಒನ್, ಲಿಮಿಟೆಡ್ ಇನಿಷಿಯಲ್ ಇಂಪ್ಯಾಕ್ಟ್, ಇನಿಷಿಯಲ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಅಂಡ್ ಪೊಟೆನ್ಶಿಯಲ್ ಬ್ರೈನ್ ಡ್ರೈನ್ ಆಫ್ ಇಂಡಿಯನ್ ಫ್ಯಾಕಲ್ಟಿಗೆ ಇಲ್ಲಿ ಒಳ್ಳೆ ಪೊಸಿಷನ್ ಸಿಗ್ತಾ ಇಲ್ಲ. ಅಂಡ್ ಆಲ್ಸೋ ಲ್ಯಾಕ್ ಆಫ್ ರೆಗ್ಯುಲೇಟರಿ ಕ್ಲಾರಿಟಿ ಅಂಡ್ ಅಟಾನಮಿ ಇಶ್ಯೂ. ಅಟಾನಮಿ ಇಲ್ಲ, ಕೊಟ್ಟಿದೀವಿ ಅಟಾನಮಿ, ಅದನ್ನ ನೋಡೋಣ ಯಾವ್ದ್ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ಕೊಳ್ಳೋಣ. ನೆಕ್ಸ್ಟ್, ಅಕಾಡೆಮಿಕ್ ಫ್ರೀಡಮ್ ಇರೋದಿಲ್ಲ. ಅಂಡ್ ಆಲ್ಸೋ ಇನ್ಫ್ರಾಸ್ಟ್ರಕ್ಚರ್ ನೀಡ್ ರ್ಯಾಪಿಡ್ ಸ್ಕ್ಯಾಲಿಂಗ್, ತುಂಬಾನೇ ದೊಡ್ಡದಾದಂತಹ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿರೋದ್ರಿಂದ ಇದೆಲ್ಲ ಲ್ಯಾಕ್. ಅಂದ್ರೆ ಯೂನಿವರ್ಸಿಟೀಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡುತ್ತವೆ ಫಾರಿನ್ ಯೂನಿವರ್ಸಿಟೀಸ್ ಗಳು ಅಂತ ಹೇಳ್ಬಿಟ್ಟು ಇದನ್ನ ನೋಡ್ಬೋದಾಗುತ್ತೆ. ನೆಕ್ಸ್ಟ್, ಇಂಪ್ಯಾಕ್ಟ್. ಭಾರತದ ಮೇಲೆ ಫಾರಿನ್ ಯೂನಿವರ್ಸಿಟೀಸ್ ಇಂದ ಏನೆಲ್ಲ ಇಂಪ್ಯಾಕ್ಟ್ ಆಗಿದೆ? ಒಂದು, ರೈಸಸ್ ಇಂಡಿಯನ್ ಹೈಯರ್ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್. ಹೈಯರ್ ಎಜುಕೇಶನ್ ಸ್ಟ್ಯಾಂಡರ್ಡ್ ಗಳನ್ನ ಭಾರತದಲ್ಲಿ ಇನ್ಕ್ರೀಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಅಂಡ್ ಸ್ಟೆಮ್ ಎಜುಕೇಶನ್ ಆಗಿರ್ಬೋದು. ಸ್ಟೆಮ್ ಎಜುಕೇಶನ್ ಅಂತ ಹೇಳಿದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್. ಇದನ್ನ ಪ್ರಮೋಟ್ ಮಾಡೋದಕ್ಕೆ ಈ ಫಾರಿನ್ ಎಜುಕೇಶನ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸ್ಕಿಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ರಿಸರ್ಚ್ ಮತ್ತೆ ಇನೋವೇಷನ್ ಎಕೋಸಿಸ್ಟಮ್ ನ ಕ್ರಿಯೇಟ್ ಮಾಡುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಆಗಿರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಈ ಫಾರಿನ್ ಯೂನಿವರ್ಸಿಟೀಸ್ ಗಳು ಟೀಚ್ ಮಾಡುತ್ತವೆ. ಅಂಡ್ ನಮ್ಮ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಗೋಲ್ ಏನಿದೆ ಅಂದ್ರೆ, ನಾವು ಗ್ಲೋಬಲ್ ಎಜುಕೇಶನ್ ಜೊತೆ ಗ್ಲೋಬಲ್ ಎಜುಕೇಶನ್ ಆಗಿ ಹೊರ ಹೊಮ್ಮಬೇಕು ಅಂತ ಏನು ಏಮ್ ಇಟ್ಕೊಂಡಿದೀವಿ, ಅದನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಸೊ ಏನೆಲ್ಲ ಇನಿಷಿಯೇಟಿವ್ಸ್ ಗಳನ್ನ ನಾವ್ ಇಲ್ಲಿ ತನಕ ತಗೊಂಡ್ ಬಂದಿದೀವಿ ಫಾರಿನ್ ಎಜುಕೇಶನ್ ನ ಸ್ಟೇಬಲ್ ಮಾಡೋದಕ್ಕೆ ಅಥವಾ ರೆಗ್ಯುಲೇಟ್ ಮಾಡೋದಕ್ಕೆ ಅಂತ ಹೇಳಿದ್ರೆ, ರೆಗ್ಯುಲೇಟರಿ ಫ್ರೇಮ್ವರ್ಕ್ ಮತ್ತೆ ಪಾಲಿಸಿ ಎವಲ್ಯೂಷನ್ಸ್ ಯಾವ ತರ ಆಗಿದೆ ಅಂತ ಹೇಳಿದ್ರೆ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ UGC ಅಂತ ಏನ್ ಕರಿತೀವಲ್ವಾ, ಇದು ಫಾರಿನ್ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಷನ್ 2023 ಅನ್ನುವಂತಹ ಒಂದು ನೋಟಿಫಿಕೇಶನ್ ನ ತಗೊಂಡ್ಬಂದಿದೆ. ಇದರಿಂದ ಲೀಗಲ್ ಮತ್ತೆ ರೆಗ್ಯುಲೇಟರಿ ಫೌಂಡೇಶನ್ ನ ತಗೊಂಡ್ಬಂದಿದ್ದಾರೆ. ಸೊ ಈ ಒಂದು ರೆಗ್ಯುಲೇಷನ್ ನ ಫೀಚರ್ ಏನು ಅಂತ ಹೇಳಿದ್ರೆ, ಈ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಅಟಾನಮಿಯನ್ನ ಕೊಟ್ಟಿದ್ದಾರೆ. ಯಾವ್ದ್ಯಾವ್ದ್ರಲ್ಲಿ ಅಟಾನಮಿ ಅಂತ ಹೇಳಿದ್ರೆ, ಅವರ ಅಡ್ಮಿಷನ್, ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು, ಅಡ್ಮಿಷನ್ ಪಾಲಿಸೀಸ್ ಅಲ್ಲಿ ಆಗಿರ್ಬೋದು, ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಅಲ್ಲಿ ಆಗಿರ್ಬೋದು, ಇದರಲ್ಲಿ ಅಟಾನಮಿಯನ್ನ ಕೊಟ್ಟಿದ್ದಾರೆ. ಹಾಗೆಯೇ ಈ ಫಾರಿನ್ ಯೂನಿವರ್ಸಿಟೀಸ್ ಗಳೇನಿದೆ, ಇವರ ರಿಕ್ವೈರ್ಮೆಂಟ್ಸ್ ಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಟಾಪ್ ಗ್ಲೋಬಲಿ 500 ಯೂನಿವರ್ಸಿಟೀಸ್ ಏನಿದೆ ಅಲ್ವಾ, ಅದರಿಂದ ತರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಂಡರ್ ಅಲ್ಲಿ ತಗೊಬಂದಿದೀವಿ. ಅಂಡ್ ಆಲ್ಸೋ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂಡರ್ ಅಲ್ಲಿ ನಾವು ಫಾರಿನ್ ಎಜುಕೇಶನ್ ಸಿಸ್ಟಮ್ ನ ಅಂದ್ರೆ ಫಾರಿನ್ ಯೂನಿವರ್ಸಿಟೀಸ್ ಗಳನ್ನ ಭಾರತದಲ್ಲಿ ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಫಾರಿನ್ ಯೂನಿವರ್ಸಿಟಿ ಬಗ್ಗೆ, ವೈ ದೇ ಸೆಲೆಕ್ಟೆಡ್ ಇಂಡಿಯಾ, ಅಂಡ್ ಪಾಸಿಟಿವ್ ಇಂಪ್ಯಾಕ್ಟ್ ಏನು, ನೆಗೆಟಿವ್ ಇಂಪ್ಯಾಕ್ಟ್ ಏನು, ಅಂಡ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಚಾಲೆಂಜಸ್ ಏನೇನಿದೆ, ಅಂಡ್ ಯಾವ ರೀತಿಯಲ್ಲಿ ಇನ್ನೂ ಕೂಡ ಇಂಪ್ರೂವ್ ಆಗ್ಬೇಕು, ಇದಿಷ್ಟು ಕೂಡ ಡೀಟೇಲ್ ಆಗಿ ಗೊತ್ತಾಯ್ತು. ಬಟ್ ನಮ್ಗೆ ಕನ್ಕ್ಲೂಷನ್ ಬರೆಯೋದಕ್ಕೆ ಆನ್ಸರ್ ಬೇಕಲ್ವಾ. ಸೊ ವೇ ಫಾರ್ವರ್ಡ್ ಏನು ಅಂತ ಹೇಳಿದ್ರೆ, ಎನ್ಶೂರ್ ಇಕ್ವಾಲಿಟಿ ವಯಾ ಸ್ಕಾಲರ್ಶಿಪ್ ಅಂಡ್ ಫೀ ರೆಗ್ಯುಲೇಷನ್. ಆಲ್ರೆಡಿ ಹೇಳಿದೆ, ನಾರ್ಮಲ್ ಇಂಡಿಯನ್ ಹೌಸ್ ಹೋಲ್ಡ್ಸ್ ಗೆ ಬೇರ್ ಮಾಡಕ್ ಆಗಲ್ಲ ಫೀಸ್ ನ ಅಂತ. ಸೊ ಅದಕ್ಕೋಸ್ಕರ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಗಳನ್ನ ಮತ್ತೆ ಫೀ ರೆಗ್ಯುಲೇಷನ್ಸ್ ಗಳನ್ನ ತಗೊಂಡ್ಬರ್ಬೇಕಾಗತ್ತೆ. ಅಕಾಡೆಮಿಕ್ ಫ್ರೀಡಮ್ ವಿತ್ ನ್ಯಾಷನಲ್ ಇಂಟ್ರೆಸ್ಟ್, ನಮ್ಮ ಇಂಡಿಯಾದ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನ ಫಾಲೋ ಮಾಡ್ಬಿಟ್ಟು ಅಕಾಡೆಮಿಕ್ ಫ್ರೀಡಮ್ ಅನ್ನ ಕೊಡ್ಬೇಕಾಗತ್ತೆ. ಅಂಡ್ ಸ್ಟ್ರಾಂಗ್ ಅಕ್ರೆಡಿಷನ್ ಅಂಡ್ ಕ್ವಾಲಿಟಿ ಚೆಕ್ಸ್, ಎನ್ಕರೇಜಿಂಗ್ ಫಾರಿನ್ ಇಂಡಿಯನ್ ಯೂನಿವರ್ಸಿಟಿ ಪಾರ್ಟ್ನರ್ಶಿಪ್. ಏನ್ ಯೂನಿವರ್ಸಿಟೀಸ್ ಗಳು ಬರ್ತಿದೆಯಲ್ಲ, ಅದ್ರ ಜೊತೆಗೆ ಭಾರತದ ಯೂನಿವರ್ಸಿಟೀಸ್ ಗಳ ಜೊತೆ ಕೂಡ ಟೈ ಅಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ವೇ ಫಾರ್ವರ್ಡ್ ಅಲ್ಲಿ ಹೇಳ್ಕೊಬೋದಾಗತ್ತೆ. ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫ್ಯಾಕಲ್ಟಿ ಡೆವಲಪ್ಮೆಂಟ್, ಪ್ರಮೋಟ್ 2-way ಸ್ಟೂಡೆಂಟ್ ಮೊಬಿಲಿಟಿ. ಇಲ್ಲಿಂದಾನೇ ಹೋಗೋದು, ಅಲ್ಲಿಂದ. ಈಗ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಆಗುತ್ತೆ ಅಲ್ವಾ, ಆ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ನ ಕೂಡ ನಾವು ಈ ಒಂದು ಯೂನಿವರ್ಸಿಟೀಸ್ ಅಲ್ಲಿ ಇಂಪ್ಲಿಮೆಂಟ್ ಅನ್ನ ಮಾಡ್ಬೋದಾಗತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಕಂಪ್ಲೀಟ್ ಫ್ರೀಡಮ್ ನ ನಾವು ಕೊಡೋದ್ರಿಂದ ಆ ಫ್ರೀಡಮ್ ನ ರೆಗ್ಯುಲೇಟ್ ಮಾಡೋದಕ್ಕೆ ಕೆಲವೊಂದು ರೆಗ್ಯುಲೇಟರಿ ಬಾಡೀಸ್ ಗಳನ್ನ ಸಪರೇಟ್ ಆಗಿ ತರಬಹುದಾಗತ್ತೆ. ಆಬ್ವಿಯಸ್ಲಿ UGC ಅಂಡರ್ ಅಲ್ಲಿ ತಂದಿದ್ದಾರೆ, ಅದಕ್ಕೆ ಸಪರೇಟ್ ಆಗಿ ಇನ್ನೊಂದು ಕಮಿಟಿಯನ್ನ ಫಾರ್ಮ್ ಮಾಡಿದ್ರೆ ಇನ್ನು ಕೂಡ ಬೆಟರ್ ಆಗಿ ಈ ಯೂನಿವರ್ಸಿಟೀಸ್ ಗಳು ವರ್ಕ್ ಆಗತ್ತೆ. ಅಂಡ್ ಇಯರ್ಲಿ ಚೆಕ್ ಮಾಡ್ಬೇಕು ಕ್ವಾಲಿಟಿ ಯಾವ ತರ ಬರ್ತಿದೆ, ಅದಕ್ಕೋಸ್ಕರ ಯಾವ್ದಾದ್ರು NGOs ಗಳು ಸ್ಟೆಪ್ ಅನ್ನ ತಗೊಂಡ್ಬಿಟ್ಟು ರಿಪೋರ್ಟ್ ಅನ್ನ ಮಾಡ್ಬೇಕಾಗತ್ತೆ.
ಸೊ ಇದಿಷ್ಟು ನಾವು ಕನ್ಕ್ಲೂಷನ್ ಅಥವಾ ವೇ ಫಾರ್ವರ್ಡ್ ಅಲ್ಲಿ ಬರಿಬಹುದಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ. ಈ ಕ್ವಶನ್ ನಾವು ನೋಡ್ಕೊಂಡ್ರೆ, ಡಿಸ್ಕಸ್ ದ ಆಪರ್ಚುನಿಟೀಸ್ ಅಂಡ್ ಚಾಲೆಂಜಸ್ ಪೋಸ್ಡ್ ಬೈ ದ ಎಂಟ್ರಿ ಆಫ್ ಫಾರಿನ್ ಯೂನಿವರ್ಸಿಟಿ into the Indian higher education landscape. How can India ensure quality, inclusivity and sovereignty while implementing this policy under National Education Policy 2020? ಸೊ ಇದಕ್ಕೆ ಆನ್ಸರ್ ಬರೀರಿ. ಡೈಲಿ ಆನ್ಸರ್ ಬರಿತಾ ಹೋದ್ರೆ ನಿಮ್ಗೆ ಇನ್ನೂ ಕೂಡ ನಿಮ್ಮ ಆನ್ಸರ್ ರೈಟಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಸೊ ಇದೇ ರೀತಿಯಾದಂತಹ ಹೆಚ್ಚಿನ ಇನ್ಫಾರ್ಮೇಶನ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.